ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಮಾಡಿದ್ರು. ಇವಾಗ ಎಲ್ಲಕ್ಕಿಂತ ನಮ್ಗೆ ಏನಾಗ್ಲತ್ತದ, ಪ್ರತಿ ವರ್ಷ ನಾವು ನೋಡ್ತೀವಿ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಿಗೆ ಆಗ್ಲತ್ತದ. ಪ್ರತಿ ವರ್ಷ ಅರ್ಧ ಡಿಗ್ರಿ 1 ಡಿಗ್ರಿ ಹೆಚ್ಚಿಗೆ ಆಗ್ತಾನೆ ಉಂಟದ. ಪ್ರತಿ ವರ್ಷ ನಮಗ್ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಸಲಕ್ಕಿಂತ ನಮ್ಗೆ ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಇದೆ, ಬಿಸಿಲು ಹೆಚ್ಚಿಗೆ ಆಗ್ತಾ ಇದೆ. ನಾವೇನ್ ಬೆಳೆ ಬೆಳೆಸ್ತಾ ಇದೀವಿ, ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್, ಮಳೆ ಒಂದೊಂದ್ಸಲ ಜಾಸ್ತಿ ಬರ್ತದೆ, ಮಳೆ ಒಂದೊಂದ್ಸಲ ಬರಲ್ಲೇ. ಇದು ಎಲ್ಲ ನಾವು ಕೌಂಟರ್ ಮಾಡ್ಬೇಕು ಅಂತ ನಾವು ಬಹಳಷ್ಟು ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾವು ಪ್ಲಾಸ್ಟಿಕ್ ನಾವೇನು ಬಳಸ್ತೀವಿ, ಪ್ಲಾಸ್ಟಿಕ್ ಇಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಏನ್ ಅಪ್ಪೋರು ಈ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಮಾಡ್ತಾ ಇದಾರೆ, ಒಂದು ಬಹಳ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದ್ರೆ. ಯಾಕಂದ್ರೆ ನಮ್ಗೆ ಈಗ ಗೊತ್ತಾಗಲ್ಲ. ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಕರೋನಾ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾರಿಗೂ ಏನು ಗೊತ್ತಿದ್ದಿಲ್ಲ, ನಡೀತದಪ್ಪ ಬಂದ್ಮೇಲೆ ನೋಡ್ಕೊಂಬರಿ ಅಂತಂದೆವು. ಇವಾಗ ಏನಾಗ್ತದೆ, ಪ್ರತಿ ವರ್ಷ ಬಿಸಿಲು ಹೆಚ್ಚಿಗೆ ಆಗ್ಲತ್ತರು ಆಯ್ತು ನೋಡ್ಕೊಂಬರಿ, ಮುಂದಿನ ವರ್ಷ ಹೆಚ್ಚಿಗೆ ಆಯ್ತು ನೋಡ್ಕೊಂಬರಿ ಅಂತ ನಾವು ದೇಶದ ನಮ್ ರಾಜಕಾರಣಿ ವ್ಯಕ್ತಿಗಳು ಅಂತ ಅನ್ಬೋದು, ನಮ್ಮ ನಾಯಕರು ಅಂತ ಅನ್ಬೋದು, ಇಡೀ ನಮ್ ಜಗತ್ತಿನಲ್ಲೇ ಯಾರ್ಯಾರು ನಮ್ಮ ವರ್ಲ್ಡ್ ಲೀಡರ್ಸ್ ಅದಾರ ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ನಾವು ಸೀರಿಯಸ್ ಆಗಿ ನಾವು ತಗೊಳ್ತಾ ಇಲ್ಲ. ಈಗ ತಾವೆಲ್ಲರೂ ಹಿರಿಯರಿದ್ದೀರಿ, ಆದ್ರೆ ನಮ್ ಕಾಲದವರಿಗೆ 20-30 ವರ್ಷ ಆದ್ಮೇಲೆ ನಮಗ್ ಬಹಳ ಸಮಸ್ಯೆ ಇದೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಹಳ ಸಮಸ್ಯೆ ಇರ್ತದೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇದ್ರ ಎಲ್ಲದಿಂದ ನಾಳಿಂದ 100ಕ್ಕೂ ನಮ್ಗೆ ಸಂಕಷ್ಟ ಬಂದೇ ಬರ್ತದ. ಅದಕ್ಕೆ ಇದುವೇನು ಅಪ್ಪೋರ್ ಮಾಡ್ತಾ ಇದ್ರೆ ಬಹಳ ಒಂದು ದೊಡ್ಡ ಸಮಾಜ ಸೇವೆ ನಾವು ಮಾಡ್ಬೇಕು ಅಂದ್ರೆ ನಾವ್ ಎಲ್ಲರೂ ಕೂಡ ಮಾಡ್ಬೇಕಾಗ್ತದ. ಬರೀ ಅಪ್ಪೋರ್ ಮಾಡ್ತಾರ ಅಂತಂದ್ರ ಮಾಡಕ್ ಆಗೋದಿಲ್ಲ. ನಾವೇನೋ ಗಿಡಗಳು ನಾವು ಬೆಳೆಸ್ತೀವಿ. ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರು ಸಾಕಷ್ಟು ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಗಿಡ ಬೆಳೆಸೋದಕ್ಕೆ. ನಾವು ಗಿಡ ಬೆಳೆಸಿದ್ದು ನಾವು ನೋಡ್ಕೊಂಬೋದು, ನಾವೇ ನೋಡ್ಕೋಬೇಕಾಗ್ತದ. ಇದು ಬಿಟ್ಟು ಕೂಡ ನಾವು ಪರಿಸರಕ್ಕೆ ನಾವು ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ಬೇಕು, ಇದು ಬರೀ ಒಬ್ಬರಿಬ್ಬರಿಂದ ಅಷ್ಟೇ ಆಗೋದಿಲ್ಲ, ಇಬ್ಬರು ಮೂವರನ್ನ ಆಗೋದಿಲ್ಲ. ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಿದ್ರೆ ಮಾತ್ರ ಸಾಧ್ಯ ಆಯ್ತದ. ನಾವೆಲ್ಲರೂ ಕೂಡಿ ಒಂದು ಸಂಕಲ್ಪ ಮಾಡಿ ಒಗ್ಗಟ್ಟಾಗಿ ಮುಂದಿನ ಪೀಳಿಗೆಗಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಅಪ್ಪೋರು ಏನೇನ್ ಸಮಾಜ ಸೇವೆ ಮಾಡ್ಲತ್ತಾರ, ಈ ರೀತಿ ಏನೇನ್ ಕಾರ್ಯಕ್ರಮ ಮಾಡ್ತಾರೆ ನಾವು ಸಪೋರ್ಟ್ ಮಾಡಿ ಬೆಂಬಲ ಮಾಡಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತಂಬುದು ನನ್ನ ಅಭಿಪ್ರಾಯ. ಇದ್ರ ಜೊತೆ ಮೊಬೈಲ್ ಜಾಗೃತ ರ್ಯಾಲಿ ಕೂಡ ಅಪ್ಪೋರು ಮಾಡಿದ್ದಾರೆ. ಇಂದಿನ ಕಾಲದಲ್ಲಿ ಮೊಬೈಲ್ನಲ್ಲಿ ನಾವು ಎರಡೂ ನಮ್ಗೆ ಯೂಸ್ ಆಯ್ತದ, ಒಳ್ಳೇದು ಆಯ್ತದ, ಕೆಟ್ಟದು ಆಯ್ತದ. ಒಳ್ಳೇದು ಹೆಂಗಾಯ್ತು ಅಂತಂದ್ರೆ ನಮ್ ಕೈಯಲ್ಲೇ ಎಡಿ ಇನ್ಫಾರ್ಮೇಶನ್ ಇದೆ. ಯಾವುದೇ ನೀವು ಕೇಳ್ರಿ, ಯಾವುದೇ ಕೆಲಸ ಕೇಳ್ರಿ, ಯಾವುದೇ ಇಲಾಖೆ ಬಗ್ಗೆ ನೀವು ಕೇಳ್ರಿ, ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಏನಾಗ್ಲತ್ತೋ ಅದು ನಮ್ಮ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಏನಾಗ್ಲತ್ತದ ನಮ್ ಫೋನಲ್ಲಿ ಎಲ್ಲ ಸಿಗ್ತದ. ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಗೆ ಮಾಹಿತಿ ಇದ್ದಿಲ್ಲ ಅಂತಂದ್ರು 2 ನಿಮಿಷ ನಮ್ಗೆ ಸಿಗ್ತದ. ಅದೇ ಒಳ್ಳೇದು ಆಯ್ತು ಕೆಟ್ಟದು ಆಯ್ತು, ಎದ್ ಕೂಡಲೇ ನಾವು ಫೋನ್ ಯೂಸ್ ಮಾಡ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರೋಲ್ ಮಾಡ್ಕೊತ ಕೂಡ್ತೀವಿ. ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಕೂಡ ನಾವು ಫೋನ್ ಯೂಸ್ ಮಾಡಿ ಮಲಗ್ತೀವಿ. ಮಿನಿಮಮ್ 2-3 ತಾಸಂತೂ ಫೋನ್ ಇಲ್ಲದೇ ನಾವು ಜೀವನನೇ ಮಾಡ್ತಾ ಇಲ್ಲ. ಕಾರ್ ನಡೆಸ್ತಾ ಇರುವಾಗ ಫೋನ್ ಹೊಡಿತೀವಿ, ಬೈಕ್ ನಡೆಸ್ತಾ ಇರುವಾಗ ಫೋನ್ ಮಾತಾಡ್ಕೊಂಡಿರ್ತೀವಿ. ಇದರಿಂದ ಸಾಕಷ್ಟು ಆಕ್ಸಿಡೆಂಟ್ಸ್ ಆಯ್ತು. ಫೋನಿಂದ ರೇಡಿಯೇಷನ್ ಕೂಡ ಬರುತ್ತೆ. ಮಲಗ್ತಾ ಇರುವಾಗ ಫೋನ್ ನಮ್ಮ ಬಾಜುನೇ ಇಟ್ಟು ನಾವು ಮಕ್ಕೊಂಡೇವೆ ಅಂತಂದ್ರ ಆ ರೇಡಿಯೇಷನ್ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಫೋನ್ ನಾವು ಬಳಕೆ ಮಾಡ್ತಾ ಇರುವಾಗ ನಾವು ಬೇರೆ ಇವಾಗ ನೋಡ್ಬೋದು ಮಕ್ಕಳು, ನಾವೆಲ್ಲ ಸಣ್ಣವರಿದ್ದಾಗ ಸಾಕಷ್ಟು ನಾವು ಹೊರಗಡೆ ಹೋಗಿ ನಾವು ಕ್ರಿಕೆಟ್, ಫುಟ್ಬಾಲ್ ಬೇರೆ ನಾವು ಆಟ ಆಡ್ತಿದ್ದು. ಹಿಂದಿನ ಕಾಲದ ಮಕ್ಕಳು ಏನ್ ಮಾಡ್ತಾರ, ತಂದೆ ತಾಯಿ ಫೋನ್ ತಗೋತಾರ, ಫೋನ್ ತಗೊಂಡು ಅದೇ ಫೋನ್ ಯೂಸ್ ಮಾಡ್ಕೊತಾರೆ. ಯೂಟ್ಯೂಬ್ ಅಲ್ಲಾದ್ರೂ ವಿಡಿಯೋ ನೋಡ್ತಾರ, ಮೂವಿ ನೋಡ್ತಾರ, ಏನೋ ಒಂದು ಮಾಡ್ಕೊತಾ ಇರ್ತಾರ. ಇದು ನಮ್ಮ ಆರೋಗ್ಯ ಬಹಳ ಸಮಸ್ಯೆ ಆಗ್ತಾ ಇದೆ. ಇವಾಗ ನೀವು ಉದಾಹರಣೆಗೆ ನೀವು ನೋಡ್ಬೋದು, ಎಷ್ಟೋ ಜನ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ 30 ವಯಸ್ಸು, 40 ವಯಸ್ಸು, 50 ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇನ್ನು ನಮ್ಮ ಅಜ್ಜವ್ರ ಕಾಲ, ನಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆ ಸರ್, ಅವ್ರ ಕಾಲದಲ್ಲಿ ಅವ್ರು ಇನ್ನೂ ಗಟ್ಟಿಯಾಗಿದ್ದಾರೆ. 90 ವಯಸ್ಸು, 95 ವಯಸ್ಸು, 100 ವಯಸ್ಸಾದ್ರೂ ಗಟ್ಟಿಯಾಗಿದ್ದಾರೆ. ಯಾಕಿದ್ದಾರೆ ಅಂತಂದ್ರೆ ಅವ್ರ ಕಾಲದಲ್ಲಿ ಅವ್ರು ಫಿಸಿಕಲ್ ಆಕ್ಟಿವಿಟಿ ಹೊರಗೆ ಹೋಗೋರು ಕೆಲಸ ಮಾಡ್ತಿರು, ಬರೀ ಮೊಬೈಲ್ ಅಲ್ಲಿ ಅಡಿಕ್ಟ್ ಅಲ್ಲಿ ಇರ್ತಿದ್ದಿಲ್ಲ. ಅದಕ್ಕೆ ಇಂಥವು ಏನೇನ್ ಅಪ್ಪೋರ್ ಕಾರ್ಯಕ್ರಮ ಮಾಡ್ತಾ ಇದಾರೆ, ಸೇವೆ ಮಾಡ್ತಾ ಇದಾರೆ, ಇದಕ್ಕೆ ನಾವೆಲ್ಲರೂ ನಾವು ಬೆಂಬಲ ಕೊಡ್ಬೇಕು. ನಾವು ಇದು ಆಕ್ಚುಲಿ ಯೂಸ್ ಆಗ್ಬೇಕು. ಬರೀ ಒಂದೇ ದಿವಸದ ಕಾರ್ಯಕ್ರಮ ಇಲ್ಲ ಇದು. ನಾವು ಸತತವಾಗಿ 365 ದಿವಸ ನಾವು ಅಳವಡಿಸಿಕೊಳ್ಳಬೇಕು. ನಾವು ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಂಡ್ರೆ ನಾಳೆ ದಿವಸ ನಮ್ಮೆಲ್ಲರಿಗೂ ಉದ್ಧಾರ ಆಗ್ತದೆ, ನಮ್ಮ ಸಮಾಜಕ್ಕೆ ಉದ್ಧಾರ ಆಗ್ತದ. ಅದಕ್ಕೆ ನಾವು ಇದೆಲ್ಲ ಏನ್ ಅಪ್ಪೋರ್ ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ಬಹಳ ದೊಡ್ಡ ಸೇವೆ. ಯಾಕಂತಂದ್ರೆ ಇವಾಗ ನಾವೆಲ್ಲ ಇದ್ದೀವಿ, ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ನಾವ್ ಏನೇ ಕೆಲಸ ಮಾಡ್ತೀವಿ,
ಯಾರ ಸಲಿಕಿನ ನಾವು ಕೆಲಸ ಮಾಡ್ತೀವಿ? ನಮ್ಮ ಸಲಿಕಿನ ಮಾಡ್ತೀವಿ, ನಮ್ಮ ಪರಿವಾರ ಸಲಿಕಿನ ಮಾಡ್ತೀವಿ. ನಾಳೆ ದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾದ್ರೂ ಉಪಯೋಗ ಆಗ್ಬೇಕು, ನಾವು ಆಸ್ತಿ ಮಾಡ್ಲಿಕ್ಕೆ ಅಂತ ನಾವು ನಾಳೆ ದಿನ ಮಕ್ಕಳಿಗೆ ನಾವು ಕೊಡ್ತೀವಿ. ಆ ಕಡಿಮೆ ಜನ ಆ ದಾನ ಮಾಡಿ ಬೇರೆಯವ್ರಿಗೆ ಕೊಡ್ತಾರ. ಅದಕ್ಕೆ ನಾವು ಏನೇನೋ ಒಂದು ಡಿಸಿಷನ್ ತಗೋತೀವಿ, ಏನೇ ಒಂದು ಕೆಲಸ ಮಾಡ್ತೀವಿ, ನೀವು ಒಪ್ಕೊಡ್ತೀರಿ 100% ನಾವು ನಮ್ಮ ಪರವಾಗಿನೇ ನಾವು ಕೆಲಸ ಮಾಡ್ಲಿಕ್ಕೆ, ನಮ್ಮ ಪರಿವಾರ, ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಸಲಿಕಿನ. ಆದ್ರೆ ಅಪ್ಪರು ಯಾರ ಸಲಿಕಿನ ಕೆಲಸ ಮಾಡ್ತಾರೆ? ಸಮಾಜ ಸಲಿಕಿನ ಕೆಲಸ ಮಾಡ್ತಾರ. ಇಡೀ ನಮ್ಮ ಸಮಾಜ ಉದ್ಧಾರ ಆಗ್ಬೇಕು, ಸಮಾಜ ಮೇಲ್ ಬರ್ಬೇಕು ಅಂತ ನಮ್ಮೆಲ್ಲ ಗುರುಗಳು ಕೆಲಸ ಮಾಡ್ತಾರ. ಇದೊಂದು ಬಹಳ ದೊಡ್ಡ ಸಾಧನೆ. ಅದಕ್ಕೆ ಇದೇ ರೀತಿ ಗುರುಗಳು ಅಂದ್ರು ಈ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಗಾಡಿ ಹಚ್ಚಬೇಕಾಯ್ತದ, ಗಾಡಿ ಹಚ್ಚಿ ನಾವು ತಗೊಂಡ್ ಬರ್ಬೇಕಾಯ್ತದ, ಆದ್ರೆ ಅಪ್ಪರ್ ಹುಟ್ಟು ಹಬ್ಬದಲ್ಲಿ ನಾವೆಷ್ಟು ಭಕ್ತಿಯಿಂದ ನಾವೆಲ್ಲ ಬಂದೀವಿ ಅಂತ. ಬೇರೆ ಯಾವುದೇ ರಾಜಕೀಯ ಕಾರ್ಯಕ್ರಮ ಇತ್ತು ಎಷ್ಟಕ್ಕ ಅರ್ಧ ಜನ ವಾಪಸ್ ಹೋಗಿರ್ತಾರ, ಅರ್ಧ ಜನ ಹಂಗೆ ಕುಂತಿರ್ತಾರ. ಮತ್ ಇಲ್ಲಿ ವೇದಿಕೆ ಮುಂದ್ ಕುಂತಿನ ಜನ ಅಷ್ಟಿಲ್ಲ, ವೇದಿಕೆ ಮೇಲಿರುವ ಜನ ಕೂಡ ನಾ ಎಷ್ಟೋ ಕಾರ್ಯಕ್ರಮದಲ್ಲಿ ನೋಡ್ತೀನಿ, ಈ ಎಲ್ಲಾ ಮುಖಂಡರು ಬರ್ತಾರ, ಒಂದು ಅರ್ಧ ತಾಸು ಟೈಮ್ ಕೊಡ್ತಾರ. ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ಅವರಿಗೂ ಒತ್ತಡ ಇರ್ತದೆ, ಒತ್ತಡ ಇಲ್ಲ ಅಂತ ಅನ್ನಿಲ್ಲ. ಆದ್ರೆ ಬಂದ ತಕ್ಷಣ ಒಂದು ಅರ್ಧ ತಾಸು ಟೈಮ್ ಕೊಟ್ಟು ಅವರು ಬೇರೆ ಬೇರೆ ಕಾರ್ಯಕ್ರಮ ಒತ್ತಡ ಅವ್ರು ಹೋಗ್ಬಿಡ್ತಾರೆ. ಆದ್ರೆ ಇವತ್ತಿನ ದಿವಸ ನೋಡ್ಬೋದು ವೇದಿಕೆ ಮೇಲೆ ಯಾರ್ಯಾರು ಮುಖಂಡರು ಬಂದಿದ್ದೀರಿ, ಎಲ್ಲರೂ ಸ್ಟಾರ್ಟಿಂಗ್ ಇದ್ದು ಕೊನೆ ತನಕ ಎಲ್ಲರೂ ಕೂತಿದ್ದಾರೆ. ಇದು ಅರ್ಥ ಏನು ಅಂತ ಅಪ್ಪರ ಮೇಲೆ ಎಷ್ಟು ಭಕ್ತಿ ಇಲ್ಲ ಅಂತ ಹೇಳ್ಬೋದು. ಮತ್ ಕೊನೆಯದಾಗಿ ಶರಣು ಸಲ್ಗಾರ್ ಸರ್ ಅಂದ್ರು ಈ ನಾನ್ ಬಡವನಾಗಿದ್ದೀನಿ, ನೀವು ಖಂಡ್ರವ್ರ ಬಳಿ ತಾಳಂಪಳ್ಳಿಯವ್ರ ಬಳಿಂದ ನೀವು ದುಡ್ಡು ತಗೋರಿ ಅಂತಂದ್ರು. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಇವಾಗ ದುಡ್ಡು ಇವತ್ತಿರ್ತದ, ನಾಳೆ ದಿವಸ ಹೋಯ್ತದ. ನೀವು ಎಷ್ಟು ಜನ ನೋಡಿಲ್ಲ, ದುಡ್ಡು ಎದ್ದವರು ಇವತ್ತಿರ್ತದ, ನಾಳೆ ದಿವಸ ಹೋಯ್ತದ. ಅಧಿಕಾರ ಇವತ್ತಿರ್ತದ, ನಾಳೆ ದಿವಸ ಹೋಯ್ತದ. ಯಾವ್ದು ಶಾಶ್ವತ ಆಗಿಲ್ಲ ಇದು. ಆದ್ರೆ ಏನಿರ್ಬೇಕು, ಒಳ್ಳೆ ಗುಣಗಳು ಇರ್ಬೇಕು, ದೇವರ ಆಶೀರ್ವಾದ ಇರ್ಬೇಕು. ನಾವು ಎಷ್ಟು ಚಲೋ ಸೇವಾ ಮಾಡಿದೇವೆ, ಚಲೋ ನಾವು ಕೆಲಸ ಮಾಡಿದೇವಿ, ನಮ್ಮ ಮನಸ್ಸಿನಲ್ಲಿ ಬೇರೆಯವ್ರಿಗೆ ಚಲೋ ಮಾಡೋದಿತ್ತು, ಒಳ್ಳೆ ಗುಣಗಳಿತ್ತು, ಎಲ್ರಿಗೂ ನಾವು ಕರೆಕ್ಟ್ ನಾವು ಗೌರವ ಕೊಡ್ತೀವಿ ಅಂತಂದ್ರೆ 100% ನಮ್ಮ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ತದ. ನಮ್ಮ ಆರೋಗ್ಯ ಚಲೋ ಇರ್ತದೆ, ನಾವು ಒಳ್ಳೆ ರೀತಿ ನಾವು ಬೆಳಿತೀವಿ. ಎಲ್ಲಕ್ಕಿಂತ ಮುಖ್ಯವಾದದ್ದೇ ಆರೋಗ್ಯ. ನೀವು ಎಷ್ಟೇ ದುಡ್ಡು ಮಾಡ್ಕೋಬಹುದು, ಆರೋಗ್ಯ ಇಲ್ಲ ಅಂತಂದ್ರೆ ಏನಾದ್ರೂ ನಾವು ಮಾಡ್ಬೋದಾ? ಯಾವತ್ತೂ ಹೋಗ್ಬೋದು. ಯಾವಾಗ ಇರ್ತಂದ್ರೆ ದೇವರ ಆಶೀರ್ವಾದ, ನೀವು ಒಳ್ಳೆ, ನಿಮ್ಮ ಮನ್ಸು ಒಳ್ಳೇದಿರ್ಬೇಕು, ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ 26 ವಯಸ್ಸಿಗೆ ನಾನು ಸಂಸದನಾಗಿದ್ದೀನಿ ಅಂತಂದ್ರೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ, ನಮ್ಮ ಅಜ್ಜ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವ್ರು ನಮ್ಮ ಗುರುಗಳು, ಮತ್ತೆ ದೇವರ ಆಶೀರ್ವಾದ, ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಲೋಕಸಭಾ ಸದಸ್ಯರಾಗಿ ಮಾಡಿದ್ದೀರಿ. ಅದಕ್ಕೆ ಇದು ಯಾವುದು ದುಡ್ಡು ಅಧಿಕಾರದಿಂದ ಆಗಿಲ್ಲ, ಎಲ್ಲರ ಆಶೀರ್ವಾದ ಇದ್ದಿಸಲಿಕ್ಕಿಂದೆ ಆಗಿರೋದಂತ ನನಗೂ ಗೊತ್ತು. ಇದೇ ರೀತಿ ಕೂಡ ಮುಂಬರುವ ದಿನಗಳಲ್ಲಿ ಕೂಡ ನಾನು ಎಷ್ಟಾಯ್ತು ಅಷ್ಟು ನಾನು ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ತೀನಿ, ಕೆಲಸ ಮಾಡ್ತೀನಿ. ನಿಮಗೂ ಕೂಡ ಯಾವುದೇ ಒಂದು ಕಷ್ಟ ಸಂದರ್ಭ ಅಂತೂ ಅಥವಾ ನಿಮ್ದು ಯಾವುದೇ ಒಂದು ಕೆಲಸ ಇತ್ತು ಅಂತಂದ್ರೆ ತಾವು ಕೂಡ ಯಾವಾಗಲೂ ಬಂದು ಭೇಟಿ ಮಾಡ್ಬೋದು. 100% ನಾವು ನಿಮ್ ಜೊತೆ ಇರ್ತೀವಿ, ಯಾವತ್ತೂ ನಿಮ್ ಕೈ ಬಿಡಲ್ಲ ಅಂತ ನಿಮ್ಗೆ ಹೇಳಿ ಮತ್ತೊಂದ್ಸಲ ತಾವು ನನಗೆ ಮಾತಾಡಕ್ ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ ನಾನು ತಪ್ಪು ಮಾತಾಡಿದ್ದೀನಿ ಅಂತಂದ್ರೆ ನಿಮ್ಗೆ ಅನ್ಸ್ತು ಅಂತಂದ್ರೂ ಕೂಡ ನೀವು ಕ್ಷಮಿಸಬೇಕು. ಯಾಕಂತಂದ್ರೆ ನಾನು ಅನ್ಕೊಂತೀನಿ ಇಡೀ ನಮ್ಮ ಕಲ್ಯಾಣ ಮಂಟಪದಲ್ಲಿ ಬರೀ 3-4 ಜನ ಮಾತ್ರ ಯುವಕರಿದ್ದಾರೆ, ಅವ್ರಿಗೆ ಬಿಟ್ಟು ಎಲ್ಲಕ್ಕಿಂತ ಕಡಿಮೆ ವಯಸ್ಸಿನ ನಾನೇ ಇರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇಡೀ ವೇದಿಕೆ ಮೇಲಿರ್ಬೋದು, ವೇದಿಕೆ ಕೆಳಗಿರ್ಬೋದು, ಎಲ್ಲಕ್ಕಿಂತ ಕಡಿಮೆ ವಯಸ್ಸು 3-4 ಜನ ಯುವಕರಿಗೆ ಬಿಟ್ಟು ನಂದೇ ಎಲ್ಲಕ್ಕಿಂತ ಕಮ್ಮಿ ವಯಸ್ಸನ್ನು ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನಾದ್ರೂ ತಪ್ಪು ಮಾತಾಡಿದ್ರು ತಾವು ಶ್ರಮಿಸಬೇಕು. ನೀವು ನಿಮ್ಮ ಗೈಡೆನ್ಸ್ ನೀವು ಹೇಳ್ಕೊಡ್ತೀರಿ, ನೀವು ಹ್ಯಾಂಗ್ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ತೀರಿ, ಎಲ್ಲ ತಪ್ಪು ಮಾಡ್ತೀರಿ, ತಪ್ಪು ಮಾಡಿದ್ದಪ್ಪ ನೀ ಸುಧಾರಣೆ ಮಾಡಂತ. ನೀವು ಕೂಡ ನಿಮ್ಮ ಮನೆ ಮಗನಾಗಿ ನೀವು ಯಾವಾಗ್ಲೂ ಕೂಡ ನೀವು ನನ್ಗೆ ಬಂದು ಹೇಳ್ಬೋದು, ತಪ್ಪಾಗ್ತದೆ ಸುಧಾರಣೆ ಮಾಡ್ರಿ, ಈ ಕೆಲಸ ಮಾಡಿ ನೀವು ಕೂಡ ಹಕ್ಕನ್ನು ಹೇಳ್ಬೋದು ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳಿ ಮತ್ತೊಂದ್ಸಲ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸುತ್ತೇನೆ.